ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು ನಾವು ಯಾವುದೇ ಕೋಮು ಇದನ್ನು ಮಾಡಿದಂತೂನಲ್ಲ. ಈಗ ನನ್ನನ್ನು ತಗೊಂಡ್ರೆ ನಾನು ಬೇರೆಯವ್ರದ್ದು ಹೇಳಲ್ಲ. ನಾನು ಹಿಜಾಬ್ ಇಶ್ಯೂವನ್ನು ಇಡೀ ರಾಜ್ಯದಲ್ಲಿ ನಾನು ಕೈಗೆತ್ತಿಕೊಂಡು ಮಾಡಿದ್ರು. ಅದು ನಾನು ಕ್ರಿಯೇಟ್ ಮಾಡಿದ್ದಲ್ಲ. ನಮ್ಮ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಹಿಂದಿನಿಂದ ಹಿಜಾಬನ್ನು ತೆಗೆದಿಟ್ಟು ಯೂನಿಫಾರ್ಮ್ ಪಾಲಿಸುವಂಥ ಯೂನಿಫಾರ್ಮ್ಗೆ ಡೆಫಿನೇಷನ್ ಇತ್ತು. ಆಗ ಭುಜದ ಮೇಲೆ ಹಾಕಬೇಕು. ಅದು ಯಾವಾಗ 2000 ನಾನು ಶಾಸಕರಾಗೋದು ಮೊದಲು 2003ರಲ್ಲಿ ಅದು. ಅದನ್ನು CFI ಅಂತ SDPI ಬೆಂಬಲಿತ ಸಂಘಟನೆಗಳು ಬೆಂಬಲಿಸಿ ಆ ಹೆಣ್ಣು ಮಕ್ಕಳನ್ನು ದಾರಿ ತಪ್ಪಿಸಿದಾಗ ನಾವು ನಮ್ಮ ಕಾಲೇಜಿನ ಶಿಸ್ತನ್ನು ಗಟ್ಟಿ ಮಾಡಿದ್ವಿ. ಅದು ಇಡೀ ರಾಜ್ಯದಲ್ಲಿ ಆಯಿತು. ಆಮೇಲೆ ಅದನ್ನು ಹೈಕೋರ್ಟಲ್ಲಿ ನಾನು ಸುಪ್ರೀಂ ಕೋರ್ಟ್ ಲಾಯರನ್ನು ನನ್ನ ಪರವಾಗಿ ನೇಮಿಸಿ, ಸರ್ಕಾರಿ ಲಾಯರ್ ಬಿಟ್ಟು ಅವರಿದ್ದರು, ಅವ್ರ ಜೊತೆ ನಾನು ನಮ್ಮದು ಬೇರೆ ಲಾಯರನ್ನು ನಾವು ನೇಮಿಸಿ ಅವರ ಮೂಲಕ ಇವತ್ತು ಹೈಕೋರ್ಟಲ್ಲಿ ಇದಕ್ಕೆ ಜಯ ಆಗುವಾಗ ಮಾಡಿದ್ದೇವೆ. ನಾವು ಹಿಂದುತ್ವ ನೋಡಿ, ನಂದು ನಿಖರತೆ ಇದೆ, ಸ್ಪಷ್ಟತೆ. ನಾನು ಹಿಂದುತ್ವಕ್ಕೋಸ್ಕರವೇ ಕೆಲಸ ಮಾಡಿದಂಥವನು ಬಾಲ್ಯದಿಂದಲೂ. ನಾನು ಪ್ರಥಮವಾಗಿ ನನ್ನ ಬಾಲ್ಯದಿಂದ ಹಿಂದೂ ಜಾಗರಣ ವೇದಿಕೆ ಒಬ್ಬ ಕಾರ್ಯಕರ್ತನಾದಂಥವನು. ಮತ್ತು ಹಿಂದುತ್ವಕ್ಕೋಸ್ಕರವೇ ಕೆಲಸ ಮಾಡ್ತಾರೆ, ರಾಷ್ಟ್ರೀಯತೆಗೋಸ್ಕರ ಕೆಲಸ ಮಾಡೋದು. ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ITC OTC ಆದಂಥ ಒಬ್ಬ ಸ್ವಯಂ ಸೇವಕ. ನಮಗೆ ಇಲ್ಲಿ ಹಿಂದುತ್ವ ಅಂದರೆ ಮುಸ್ಲಿಮರಿಗೆ ದ್ವೇಷ ಮಾಡಿ, ಕ್ರಿಶ್ಚಿಯನ್ಗೆ ದ್ವೇಷ ಮಾಡಿ ಅಂತ ಹೇಳಿಲ್ಲ. ಈ ಭಾರತೀಯತೆಯನ್ನು ಒಪ್ಕೊಳ್ಳುವಂಥವ್ರು, ಭಾರತವನ್ನು ಒಪ್ಕೊಳ್ಳುವವರು ಎಲ್ಲರೂ ಹಿಂದೂಗಳು ಅಂತ ಭಾವಿಸಿ ನನಗೆ ಆ ರೀತಿಯ ಒಳ್ಳೆಯ ಸಂಬಂಧಗಳು ಎಲ್ಲ ಸಮುದಾಯದ ಮಧ್ಯೆಯೂ ಇದೆ. ನಾನು ಹಿಜಾಬ್ ಇಶ್ಯೂ ಆದಾಗ ಎಷ್ಟೋ ಮುಸ್ಲಿಂ ಮುಖಂಡರುಗಳು ನನಗೆ ಬಂದು ನೀವು ಮಾಡೋದು ಸರಿ ಇದೆ, ಯೂನಿಫಾರ್ಮ್ ಕ್ಲಾಸ್ ರೂಮ್ ಒಳಗೆ ಮಾಡೋದಕ್ಕೆ ಏನು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಅದನ್ನೇ ನಾನು ಯೂನಿಫಾರ್ಮನ್ನು ಗಟ್ಟಿಯಾಗಿ ಇಟ್ಕೊಂಡು ಮಾಡಿದ್ದು ಬಿಟ್ಟರೆ ನಾನು ಯಾವುದೇ ಧರ್ಮದ ವಿರುದ್ಧ ಹೋದಂಥವನ್ನಲ್ಲ. ಹಾಗಾಗಿ ಮತ್ತೆ ನೀವು ಹೇಳಿದಾಗೆ ಈ ಥರ ರಾಷ್ಟ್ರೀಯವಾದ ಮತ್ತು ಪರಿವಾರದ ಯಾವುದು ನಿಲುವುಗಳಿದೆ ಅದನ್ನು ಗಟ್ಟಿ ಮಾಡುವವರಿಗೆ ಈಗ ಟಿಕೆಟ್ ತಪ್ತಾ ಇದೆ ಅಂತ ಹೇಳುವಂಥದ್ದು ನಮಗೂ ಗೋಚರಿಸ್ತಾ ಇದೆ. CT ರವಿಯವರು ಇವತ್ತು ಇದಾಗಿದೆ, ಪ್ರತಾಪ್ ಸಿಂಹ ಅವರು ನೋಡ್ಬೋದು, ಅನಂತಕುಮಾರ್ ಹೆಗ್ಡೆ ನೋಡ್ಬೋದು, ನಾನು ಒಂದು ನಿದರ್ಶನ, ಈಶ್ವರಪ್ಪನವರು ಒಂದು ನಿದರ್ಶನ. ಈ ರೀತಿ ನಡೀತಾ ಇದೆ. ಅದಕ್ಕೆ ಒಂದು ಕೊನೆಗಾಗಬೇಕು. ನಮ್ಮ ತನ ಇರುವವರು ಮತ್ತು ಕಾರ್ಯಕರ್ತರ ಅಭಿಪ್ರಾಯದ ಪ್ರಕಾರ ಅಭ್ಯರ್ಥಿ ಆಯ್ಕೆ ಆಗೋದು BJPಯಲ್ಲಿ ಪ್ರಾರಂಭ ಆಗಬೇಕು ಅಂತ ನೋಡಿ. ನಾನು ಇವತ್ತು ಸ್ಪರ್ಧಿಸಿದಿಂದ ಪ್ರಾಯಶಃ ಇವತ್ತು ನೆಕ್ಸ್ಟ್ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಖಂಡಿತ ಚರ್ಚೆಗಳು ಆಗ್ತದೆ. ಒಬ್ಬ ನಿಷ್ಠಾವಂತ ಹಿರಿಯ ಕಾರ್ಯಕರ್ತರಿಗೆ ಪ್ರಾಯಶಃ ಸೀಟ್ ಆಗ್ತದೆ. ನಾವು ಸುಮ್ಮನೆ ಕೂತ್ಕೊಳ್ತಿದ್ರೆ ಇದು ಯಾರಿಗೋ ಅವ್ರಿಗೆ ಬೇಕಾದ ಕೊಡ್ಕೊಂಡು ಮುಂದುವರಿತಿತ್ತು. ಸೊ ನನ್ನ ಈ ಹೋರಾಟದಿಂದ ಅಟ್ಲೀಸ್ಟ್ ಯಾರೋ ಒಬ್ಬ ಕಾರ್ಯಕರ್ತನಿಗೆ, ಇನ್ನು ನೆಕ್ಸ್ಟ್ ಯಾರೋ ಒಬ್ಬ ಸೀನಿಯರ್ ಕಾರ್ಯಕರ್ತನಿಗೋ ಪಕ್ಷದಲ್ಲಿದ್ದವನಿಗೆ ಟಿಕೆಟ್ ಸಿಗ್ತದೆ ಈ ರೀತಿ ಆದದ್ರಿಂದ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವು ಯಾವುದೇ ಕೋಮು ಇದನ್ನು ಮಾಡಿದಂತೂನಲ್ಲ. ಈಗ ನನ್ನನ್ನು ತಗೊಂಡ್ರೆ ನಾನು ಬೇರೆಯವ್ರದ್ದು ಹೇಳಲ್ಲ. ನಾನು ಹಿಜಾಬ್ ಇಶ್ಯೂವನ್ನು ಇಡೀ ರಾಜ್ಯದಲ್ಲಿ ನಾನು ಕೈಗೆತ್ತಿಕೊಂಡು ಮಾಡಿದ್ರು. ಅದು ನಾನು ಕ್ರಿಯೇಟ್ ಮಾಡಿದ್ದಲ್ಲ. ನಮ್ಮ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಹಿಂದಿನಿಂದ ಹಿಜಾಬನ್ನು ತೆಗೆದಿಟ್ಟು ಯೂನಿಫಾರ್ಮ್ ಪಾಲಿಸುವಂಥ ಯೂನಿಫಾರ್ಮ್ಗೆ ಡೆಫಿನೇಷನ್ ಇತ್ತು. ಆಗ ಭುಜದ ಮೇಲೆ ಹಾಕಬೇಕು. ಅದು ಯಾವಾಗ 2000 ನಾನು ಶಾಸಕರಾಗೋದು ಮೊದಲು 2003ರಲ್ಲಿ ಅದು. ಅದನ್ನು CFI ಅಂತ SDPI ಬೆಂಬಲಿತ ಸಂಘಟನೆಗಳು ಬೆಂಬಲಿಸಿ ಆ ಹೆಣ್ಣು ಮಕ್ಕಳನ್ನು ದಾರಿ ತಪ್ಪಿಸಿದಾಗ ನಾವು ನಮ್ಮ ಕಾಲೇಜಿನ ಶಿಸ್ತನ್ನು ಗಟ್ಟಿ ಮಾಡಿದ್ವಿ. ಅದು ಇಡೀ ರಾಜ್ಯದಲ್ಲಿ ಆಯಿತು. ಆಮೇಲೆ ಅದನ್ನು ಹೈಕೋರ್ಟಲ್ಲಿ ನಾನು ಸುಪ್ರೀಂ ಕೋರ್ಟ್ ಲಾಯರನ್ನು ನನ್ನ ಪರವಾಗಿ ನೇಮಿಸಿ, ಸರ್ಕಾರಿ ಲಾಯರ್ ಬಿಟ್ಟು ಅವರಿದ್ದರು, ಅವ್ರ ಜೊತೆ ನಾನು ನಮ್ಮದು ಬೇರೆ ಲಾಯರನ್ನು ನಾವು ನೇಮಿಸಿ ಅವರ ಮೂಲಕ ಇವತ್ತು ಹೈಕೋರ್ಟಲ್ಲಿ ಇದಕ್ಕೆ ಜಯ ಆಗುವಾಗ ಮಾಡಿದ್ದೇವೆ. ನಾವು ಹಿಂದುತ್ವ ನೋಡಿ, ನಂದು ನಿಖರತೆ ಇದೆ, ಸ್ಪಷ್ಟತೆ. ನಾನು ಹಿಂದುತ್ವಕ್ಕೋಸ್ಕರವೇ ಕೆಲಸ ಮಾಡಿದಂಥವನು ಬಾಲ್ಯದಿಂದಲೂ. ನಾನು ಪ್ರಥಮವಾಗಿ ನನ್ನ ಬಾಲ್ಯದಿಂದ ಹಿಂದೂ ಜಾಗರಣ ವೇದಿಕೆ ಒಬ್ಬ ಕಾರ್ಯಕರ್ತನಾದಂಥವನು. ಮತ್ತು ಹಿಂದುತ್ವಕ್ಕೋಸ್ಕರವೇ ಕೆಲಸ ಮಾಡ್ತಾರೆ, ರಾಷ್ಟ್ರೀಯತೆಗೋಸ್ಕರ ಕೆಲಸ ಮಾಡೋದು. ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ITC OTC ಆದಂಥ ಒಬ್ಬ ಸ್ವಯಂ ಸೇವಕ. ನಮಗೆ ಇಲ್ಲಿ ಹಿಂದುತ್ವ ಅಂದರೆ ಮುಸ್ಲಿಮರಿಗೆ ದ್ವೇಷ ಮಾಡಿ, ಕ್ರಿಶ್ಚಿಯನ್ಗೆ ದ್ವೇಷ ಮಾಡಿ ಅಂತ ಹೇಳಿಲ್ಲ. ಈ ಭಾರತೀಯತೆಯನ್ನು ಒಪ್ಕೊಳ್ಳುವಂಥವ್ರು, ಭಾರತವನ್ನು ಒಪ್ಕೊಳ್ಳುವವರು ಎಲ್ಲರೂ ಹಿಂದೂಗಳು ಅಂತ ಭಾವಿಸಿ ನನಗೆ ಆ ರೀತಿಯ ಒಳ್ಳೆಯ ಸಂಬಂಧಗಳು ಎಲ್ಲ ಸಮುದಾಯದ ಮಧ್ಯೆಯೂ ಇದೆ. ನಾನು ಹಿಜಾಬ್ ಇಶ್ಯೂ ಆದಾಗ ಎಷ್ಟೋ ಮುಸ್ಲಿಂ ಮುಖಂಡರುಗಳು ನನಗೆ ಬಂದು ನೀವು ಮಾಡೋದು ಸರಿ ಇದೆ, ಯೂನಿಫಾರ್ಮ್ ಕ್ಲಾಸ್ ರೂಮ್ ಒಳಗೆ ಮಾಡೋದಕ್ಕೆ ಏನು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಅದನ್ನೇ ನಾನು ಯೂನಿಫಾರ್ಮನ್ನು
ಗಟ್ಟಿಯಾಗಿ ಇಟ್ಕೊಂಡು ಮಾಡಿದ್ದು ಬಿಟ್ಟರೆ ನಾನು ಯಾವುದೇ ಧರ್ಮದ ವಿರುದ್ಧ ಹೋದಂಥವನ್ನಲ್ಲ. ಹಾಗಾಗಿ ಮತ್ತೆ ನೀವು ಹೇಳಿದಾಗೆ ಈ ಥರ ರಾಷ್ಟ್ರೀಯವಾದ ಮತ್ತು ಪರಿವಾರದ ಯಾವುದು ನಿಲುವುಗಳಿದೆ ಅದನ್ನು ಗಟ್ಟಿ ಮಾಡುವವರಿಗೆ ಈಗ ಟಿಕೆಟ್ ತಪ್ತಾ ಇದೆ ಅಂತ ಹೇಳುವಂಥದ್ದು ನಮಗೂ ಗೋಚರಿಸ್ತಾ ಇದೆ. ಸಿ ಟಿ ರವಿಯವರು ಇವತ್ತು ಇದಾಗಿದೆ, ಪ್ರತಾಪ್ ಸಿಂಹ ಅವರು ನೋಡ್ಬೋದು, ಅನಂತಕುಮಾರ್ ಹೆಗ್ಡೆ ನೋಡ್ಬೋದು, ನಾನು ಒಂದು ನಿದರ್ಶನ, ಈಶ್ವರಪ್ಪನವರು ಒಂದು ನಿದರ್ಶನ, ಈ ರೀತಿ ನಡೀತಾ ಇದೆ. ಅದಕ್ಕೆ ಒಂದು ಕೊನೆಗಾಗಬೇಕು. ನಮ್ಮ ತನ ಇರುವವರು ಮತ್ತು ಕಾರ್ಯಕರ್ತರ ಅಭಿಪ್ರಾಯದ ಪ್ರಕಾರ ಅಭ್ಯರ್ಥಿ ಆಯ್ಕೆ ಆಗೋದು ಬಿ ಜೆ ಪಿಯಲ್ಲಿ ಪ್ರಾರಂಭ ಆಗಬೇಕು ಅಂತ ನೋಡಿ. ನಾವು ಇವತ್ತು ಸ್ಪರ್ಧಿಸಿದಿಂದ ಪ್ರಾಯಶಃ ಇವತ್ತು ನೆಕ್ಸ್ಟ್ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಖಂಡಿತ ಚರ್ಚೆಗಳು ಆಗ್ತದೆ. ಒಬ್ಬ ನಿಷ್ಠಾವಂತ ಹಿರಿಯ ಕಾರ್ಯಕರ್ತರಿಗೆ ಪ್ರಾಯಶಃ ಸೀಟ್ ಆಗ್ತದೆ. ನಾವು ಸುಮ್ಮನೆ ಕೂತ್ಕೊಳ್ತಿದ್ರೆ ಇದು ಯಾರಿಗೋ ಅವ್ರಿಗೆ ಬೇಕಾದ ಕೊಡ್ಕೊಂಡು ಮುಂದುವರಿತಿತ್ತು. ಸೊ ನನ್ನ ಈ ಹೋರಾಟದಿಂದ ಅಟ್ಲೀಸ್ಟ್ ಯಾರೋ ಒಬ್ಬ ಕಾರ್ಯಕರ್ತನಿಗೆ, ಇನ್ನು ನೆಕ್ಸ್ಟ್ ಯಾರೋ ಒಬ್ಬ ಸೀನಿಯರ್ ಕಾರ್ಯಕರ್ತನಿಗೋ ಪಕ್ಷದಲ್ಲಿದ್ದವನಿಗೆ ಟಿಕೆಟ್ ಸಿಗ್ತದೆ ಈ ರೀತಿ ಆದದ್ರಿಂದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.